ಆತ್ಮೀಯ H16 ನ್ಯೂಸ್ ಅಥವಾ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜೋತವರ. ಆತ್ಮೀಯರೇ, ಕಿರಣ್ ರಿಜಿಜು ಇವತ್ತು ಬಂದ ಮೋದಿಯವರ ಜೊತೆಗಾರರು ಅಮಿತ್ ಶಾ ಉತ್ತರ ಕೊಡ್ತಾರೆ, ಸಿದ್ಧಿದ್ದಾರೆ ಚರ್ಚೆಗೆ ಅನ್ನೋ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಹೀಗಾಗಿ ಎಲ್ಲರಿಗೂ ಕುತೂಹಲ, ಅಮಿತ್ ಶಾ ಅವ್ರು ಏನು ಉತ್ತರ ಕೊಡ್ಬೋದು. ಯಾಕಂತಂದ್ರೆ ಅಲ್ಲಿ ಜಂತರ ಮಂತ್ರದಲ್ಲಿ ಗೋಲಿಬಾರ್ ಆಗ್ಯದ, ಮಕ್ಕಳಿಗೆ ವಿದ್ಯಾರ್ಥಿಗೆ ಬಡತ್ ಬಿದ್ದಿದ್ದಾವ, ಪೆಲೆಟ್ ಕಣ್ಣಿಗೆ ತೊಂದರೆಗಳಾಗಿದ್ದಾವ. ಈಗ ಅನೇಕ ಚರ್ಚೆಗಳನ್ನ ಮಾಡಿದ್ವಿ. ಇವಕ್ಕೆಲ್ಲ ಏನು ಉತ್ತರ ಕೊಡ್ಬೋದು. ಇನ್ನು ಕೆಲವೊಬ್ಬರು ಈಗ ಯಾಕೆ ರೆಡಿ ಆದರು ಅಂತಂದ್ರೆ, ರಾಂಚಿ ಗೊತ್ತದ ನಿಮಗೆ, ಜಾರ್ಖಂಡದಲ್ಲ ಜೋರ್ದಾರ್ ಅಂತ ವಿದ್ಯಾರ್ಥಿಗಳು ಸ್ಟ್ರೈಕ್ ಮಾಡ್ತಾ ಇದ್ದಾರೆ. ಅಲ್ಲಿ ಇಲ್ಲಿವರೆಗೆ ರಾಂಚಿಯಲ್ಲಿ ಅಂದರೆ ಅಲ್ಲಿಯ ಜಾರ್ಖಂಡದಲ್ಲಿಯ ಏನಲ್ಲಿ ವಿದ್ಯಾರ್ಥಿಗಳಿದ್ದರು, ಅವರು 90% ಎಲ್ಲ ಬೇಡಿಕೆಗಳನ್ನು ಒಪ್ಕೊಂಡಿದ್ದಾರೆ. ಇನ್ನು 10% ಅಂದ್ರೆ 1% ಅಷ್ಟೇ ಉಳಿದು ಅನ್ನೋಂಥ ವಾದ ಕೇಳಿ ಬರ್ತಾ ಇದ್ದರೂ ಸಹಿತ ಅಲ್ಲೇ ಇಲ್ಲ, CBI ಒಪ್ಪಿಸ್ಬೇಕು ಇದನ್ನು. ಅಲ್ಲೂ ಸಹಿತ ಅನ್ಯಾಯ ಆಗ್ಯದ, ಪೇಪರ್ ಲೀಕ್ ಆಗ್ಯದ, ಪರೀಕ್ಷೆಗಳು ರದ್ದು ಅಂತ ಮಾಡ್ಯದ ಈಗಲ್ಲ ಸರ್ಕಾರ. ಆದರೆ ಇದು ಹಿಂದೆ ಯಾರದಾರ ಅನ್ನೋದು CBI ತನಿಖೆ ಆಗಲಿ ಅಂತೆ ಅಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ. ಆ ವಿದ್ಯಾರ್ಥಿ ಕೇಳೋದು ನ್ಯಾಯನೋ ಅನ್ಯಾಯನೋ ಗೊತ್ತಿಲ್ಲ. ಆದರೆ ಮುಖ್ಯಮಂತ್ರಿಗೆ ಸೊರೇನ್ ಅವ್ರಿಗೆ ಭಯ. ಯಾಕಂತಂದ್ರೆ CBI ಅಂದರೆ ಸೆಂಟ್ರಲ್ ಗೌರ್ಮೆಂಟ್ ಇದ್ದಿದ್ದು ಅವರ ಅಡಿಯಲ್ಲಿ ಇರೋದರಿಂದ ನಮಗೆ ವಿರೋಧ ಅಂತ ವರದಿಯನ್ನು ಕೊಡ್ಬೋದೇನೋ ಅನ್ನೋಂಥ ಭಯ. ಅದಕ್ಕಾಗಿ CBI ಒಂದು ಬಿಟ್ಟು ಉಳಿದೆಲ್ಲ ನಾವು ಒಪ್ಕೊಂಡಿವಿ. CBI ಅದೇ ಆಗಬೇಕಾಗ್ಯದ ಅಂದಾಗ ಈ ವಿರೋಧಿ ವಿದ್ಯಾರ್ಥಿಗಳು, ಅದರಲ್ಲೂ BJP ಪರ ಒಲವಿದ್ದಂಥ ವಿದ್ಯಾರ್ಥಿಗಳು ಅಥವಾ ಅಲ್ಲಿ ಸಂಘಟನೆಗಳು ಇಲ್ಲ CBI ಆಗಬೇಕು, ಸತ್ಯದಿಂದ ಹೊರಗೆ ಬರ್ತಂತ. ಇವತ್ತು ನಿಜವಾಗಿಯೂ CBI ಮೇಲೆ ಅಪನಂಬಿಕೆ ಬರಬಾರ್ದಾಗಿತ್ತು. ಇವತ್ತಿನ ರಾಜ್ಯಗಳಲ್ಲಿ, ಅದರಲ್ಲೂ ವಿರೋಧ ಪಕ್ಷಗಳ ರಾಜ್ಯಗಳಲ್ಲೇ ಅಧಿಕಾರದಲ್ಲೇ ವಿಶೇಷವಾಗಿ CBIಗೆ ಒಪ್ಪಿಸೋದಪ್ಪ ಅಂತಂದ್ರೆ ಅವ್ರಿಗೆ ಗಂಡಾಂತರಕಾರಿ ಅನ್ನುವಂಥ ಭಾವನೆಗಳು ಅವರಲ್ಲಿ ಬೇರ್ಬಿಟ್ಟಿದ್ದಾವೆ. ಅದಕ್ಕಾಗಿ ಅದೊಂದು ವಿಷಯ ಬಿಟ್ಟು ಉಳಿದಕ್ಕೆಲ್ಲ ಒಪ್ಪಿಕೊಂಡಿದ್ದಾರೆ. ಎಕ್ಸಾಂಪಲ್